ಹಲೋ ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಪ್ಪ. ಇವತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಊರಿಗೆ ಹೋಗೋದದ. ಕೆಲ್ಸದ ಸಂಬಂಧ ಸ್ವಲ್ಪ ಊರಿಗೆ ಹೊಂಟಿವಿ. ಅದಕ್ಕಾಗಿ ಸ್ವಲ್ಪ ಮೊದಲ ಎದ್ದ ತಕ್ಷಣ ನಮ್ಮ ಮನೆಗೆ ಚಹಾ ಬೇಕು. ಅದಕ್ಕಾಗಿ ಸ್ವಲ್ಪ ಚಹಾ ಮಾಡಿಕೊಟ್ಟು ಆಮೇಲೆ ಅಡುಗೆ ಚಾಲು ಮಾಡಿದ್ರೆ ಅಂತೇಳಿ ಅಡುಗೆ ಚಾಲು ಮಾಡತ್ತೀನಿ. ಆಲ್ರೆಡಿ ನಮ್ಮ ಸೋನು ಹಾಲಿನ ಪ್ಯಾಕೆಟ್ ತೊಗೊಂಡು ಹೊಂಟಿದ್ದೆ ಚಹಾ ಮಾಡ್ಲಿಕ್ಕೆ. ಅವರಿಗೆಲ್ಲ ಚಹಾ ಮಾಡಿಕೊಟ್ಟು ನಾ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಚಾಲು ಮಾಡಿದೆ. ಮೊದಲಿಗೆ ಸ್ವಲ್ಪ ಫಸ್ಟ್ ಟೈಮ್ ಅಡುಗೆ ಅಕ್ಕಿ ರೊಟ್ಟಿ ಮಾಡತ್ತೀನಿ. ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕಾಗಿ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟು, ಅಕ್ಕಿ ದೋಸೆ, ಅಕ್ಕಿ ಹಿಟ್ಟಿನಾಗ ಹಲವಾರು ವೆರೈಟಿ ಬರ್ತಾವೆ. ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮಾಡಿ ಮತ್ತು ಅದ್ರ ಜೊತೆಗೆ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಈಗ 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದ್ರಾಗ ಸ್ವಲ್ಪ ತಪ್ಪಲೆ ಉಳ್ಳಾಗಡ್ಡಿ ಹೆಂಗಿದ್ರು ಮನೆಯಾಗಿದ್ದು ಅಲ್ಲ, ಯಾಕೆ ಮಕ್ಳು ತಿನ್ಲಿಕ್ಕಂದ್ರೆ ಇದ್ರಾಗ ಸೇರಿಸೋರು ಅಕ್ಲಿಸ್ಟ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಸ್ವಲ್ಪ ಗಜ್ಜರಿ ಹೆಚ್ಕೊಂಡಿದ್ದು ಗಜ್ಜರಿ ಹಾಕ್ಕೊಂಡಿನಿ. ಗಜ್ಜರಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ತಪ್ಪಲು ಉಳ್ಳಾಗಡ್ಡಿ ಅದನ್ನು ಹಾಕ್ಕೊಂಡಿನಿ. ಹೆಂಗಿದ್ರು ಮನೆಯಾಗಿತ್ತಲ್ಲ, ಅದ್ರ ಜೊತೆ ಸ್ವಲ್ಪ ಸೇರಿಸಿ ಮಾಡಿದ್ರೆ ಚೆಂದ ಆಗ್ತದೆ ಅಂತೇಳಿ ಈಗ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿನಿ. ಅಂದ್ರೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾದ್ಲಾತೀನಿ ನೋಡಿರಿ. ಈಗ ಸ್ವಲ್ಪ ಅಳಸ್ನೂ ನಾದ್ಬೋದು, ಗಟ್ಟಿನೂ ನಾದ್ಬೋದು. ನಾ ಇಲ್ಲಿ ಸ್ವಲ್ಪ ಆದಷ್ಟು ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ಅಳಸ್ನೂ ಅಲ್ಲ. ಅಂದ್ರೆ ರೊಟ್ಟಿ ಹಿಟ್ಟು ನಾದ್ತೀವಲ್ಲ ಜೋಳದ ರೊಟ್ಟಿ ಮಾಡಾಗ ಅದಕ್ಕೆ ಸ್ವಲ್ಪ ಅಳಸ್ ನಾದೀನಿ. ಯಾಕಂದ್ರೆ ಜೋಳದ ಹಿಟ್ಟು ಸ್ವಲ್ಪ ಇದಕ್ಕಿಂತ ಗಟ್ಟಿ ನಾದ್ತಾರೆ. ಈಗ ನೋಡಿ ಸ್ವಲ್ಪ ಅಳಸ್ ನಾದಿನಿಲ್ಲ, ಸ್ವಲ್ಪ ಎಣ್ಣೆ ಇದ್ರೊಳಗೆ ಮಾಡೋಮಂತೇಳಿ ಈಗ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಲಾತೀನಿ ಪೂರ್ತಿ. ಇಲ್ಲಾಂದ್ರೆ ಮತ್ತು ಅದು ಹಿಟ್ಟು ಹತ್ಕೋತದ. ಸೇಮ್ ಜೋಳದ ಹಿಟ್ಟು ಹೆಂಗಿರ್ತದಲ್ಲ ಅದೇ ಥರ ಆಗ್ತದೆ. ಇದನ್ನು ನಾದಿದ್ರೆ ಏನು ಚೇಂಜ್ ಇಲ್ಲ. ಸ್ವಲ್ಪ ಇದ್ರಾಗ ಐಟಮ್ಗಳು ಜಾಸ್ತಿ ಹಾಕಿನಿ, ಸ್ವಲ್ಪ ಕಾಯಿಪಲ್ಲೆ ಥರ ಜಾಸ್ತಿ ಹಾಕಿನಿಲ್ಲ, ಅಷ್ಟೇ ಚೇಂಜ. ಈಗ ನೋಡಿರಿ ಜೋಳದ ಹಿಟ್ಟಿನಕ್ಕಿಂತ ಸ್ವಲ್ಪ ಅಳಸ್ ನಾದಿನಿ. ಅಂದರೆ ಹಿಂಗೆ ಚಪಾತಿ ತೀಡ್ತಿರ್ತಿಲ್ಲ ಆ ಥರ ತೀಡ್ಲು ಬರ್ಬೇಕಂತೇಳಿ ಈಗ ಹಿಟ್ಟು ನಾದಿ ಒಂದು 10-15 ನಿಮಿಷ ನೆನೆ ಇಡೋಮಿದು. ಜಾಸ್ತಿ ನೆನೀತದೆ ನಾವು ಪಲ್ಯ ಮಾಡೋದ್ರಾಗ. ಈಗ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತೇಳಿ ಇದ್ರ ಜೊತೆ ಉಳ್ಳಾಗಡ್ಡಿ ಯಾವ್ದು ಬೇಕಾದ್ರೂ ನಡೀತದೆ. ಇದೇ ಪಲ್ಯ ಮಾಡಬೇಕು ಇದೇ ಇಲ್ಲ ಅಂತೇಳಿ ಇಲ್ಲ ಅಂತಿಲ್ಲ. ನಾವು ಯಾವ್ದು ಬೇಕಾದ್ರೂ ಮಾಡಿದ್ರು ನಡೀತದೆ. ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ಆಗ್ತದೆ. ಚಟ್ನಿ ಮಾಡ್ಬೋದು, ಉಳ್ಳಾಗಡ್ಡಿ ಪಲ್ಯ, ಬದ್ನಿಕಾಯಿ ಎಡಗಾಯಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾ ಇಲ್ಲಿ ಸದ್ಯಕ್ಕೆ ಉಳ್ಳಾಗಡ್ಡಿ ಪಲ್ಯ ಮಾಡ್ಲತ್ತೀನಿ ಅಂತೇಳಿ ಉಳ್ಳಾಗಡ್ಡಿ ಸ್ವಲ್ಪ ಉದ್ದ ಪ್ರಮಾಣನೇ ಹುಳ್ಕೊಂಡಿನಿ. ಇಲ್ಲಿ ತೋರಿಸ್ಲತ್ತೀನಿ ನೋಡ್ರಿ. ಈಗ ಸ್ವಲ್ಪ ಒಂದು 3 ಉಳ್ಳಾಗಡ್ಡಿ ತೊಗೊಂಡು ಸ್ವಲ್ಪ ಉದ್ದುದ್ದೇ ಹುಳ್ಕೊಂಡಿನಿ. ಉಳ್ಳಾಗಡ್ಡಿ ಹುಳ್ಕೊಂಡಿದ್ದಾದ್ಮೇಲೆ ಟಮಾಟಿ ಹುಳ್ಕೊಳತ್ತೀನಿ. ಟಮಾಟಿನ ಹುಳ್ಕೊಂಡಾದ್ಮ್ಯಾಗ ಈಗ ಕಡೆ ತೊಗೊಂಡು ಕಡಾಯಿ ಎಲ್ಲ ಕಾದ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕಿದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕಿನಿ. ಸಾಸಿವೆನೂ ಕಾದ್ಮ್ಯಾಗ ಸ್ವಲ್ಪ ಸಣ್ಣಗೆ ಫ್ರೈ ಆಗ್ತಿರ್ತಾವಲ್ಲ ಹಾಗೆ ಎಣ್ಣೆ ಒಳಗೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿನಿ. ಜೀರಿಗೆ ಎಲ್ಲ ಆದ್ಮ್ಯಾಗ ಸ್ವಲ್ಪ ಕರಿಬೇವು, ಅಂದ್ರೆ ಸ್ವಲ್ಪ ಅವನು ಎಣ್ಣೆ ಒಳಗೆ ಫ್ರೈ ಆಗ್ಬೇಕಲ್ಲ. ಸಣ್ಣಗೆ ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟು ನೀವು 3 ಹಾಕೋದ್ರಾಗ ಐಟಮ, ಯಾಕಂದ್ರೆ ಜಲ್ದಿ ಇವು ಸುಡ್ತಿರ್ತಾವೆ ಮತ್ತು ಸ್ವಲ್ಪ ಹೊತ್ತಿ ಬಿಡ್ತಾವೆ ಸ್ವಲ್ಪ ಟೈಮ್ ತೊಗೊಂಡ್ರು. ಅದಕ್ಕಾಗಿ ಇವೆಲ್ಲ ಎಣ್ಣೆ ಒಳಗೆ ಫ್ರೈ ಆದ್ಮ್ಯಾಗ ಈಗ ಉಳ್ಳಾಗಡ್ಡಿ ಟಮಾಟಿ ಹೊಳ್ಕೊಂಡಿದ್ದು ಎರಡು ಎಟ್ ಎ ಟೈಮ್ ಹಾಕಿ, ನಾನು ಒಂದೇ ಟೈಮ್ ಹಾಕಿನಿ. ಈಗ ಹಾಕಿದ್ಮ್ಯಾಗ ಸ್ವಲ್ಪ ಫ್ರೈ ಮಾಡ್ಬೇಕಲ್ಲ, ಸ್ವಲ್ಪ ತಿರುವಾಡಿದ್ಮ್ಯಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಹಾಕಿನಿ. ಈಗ ನೋಡಿರಿ ಇಲ್ಲಿ ತೋರಿಸ್ಲಾತೀನಿಲ್ಲ. ಈಗ ಹಾಕಿದ್ಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕಿ ಈಗ ಇಟ್ಟು ಮಿಕ್ಸ್ ಮಾಡ್ಕೋಬೇಕಲ್ಲ. ಈಗ ಮಿಕ್ಸ್ ಮಾಡ್ಲಾತೀನಿ. ಸ್ವಲ್ಪ ಆದಷ್ಟು ಗ್ಯಾಸ ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ. ಹೈ ಫ್ಲೇಮ್ ಒಳಗೆ ಇಟ್ಟರೆ ಮತ್ತು ಹೊತ್ತು ಚಾನ್ಸಸ್ ಭಾಳ ಇರ್ತದೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ ನೋಡಿರಿ. ಈಗ ಇಷ್ಟು ತಿರುವಾಡಿದ್ಮ್ಯಾಗ ಇಟ್ಟು ಕೂಡ್ಕೊಂಡವು. ಈಗ ಖಾರ ಮತ್ತು ಧನಿಯಾ ಆಮೇಲೆ ಅರಿಶಿನ ಎಲ್ಲ ಕುಡ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆಗ್ತದಲ್ಲ, ಆದ್ಮ್ಯಾಗ ಸ್ವಲ್ಪ ಪ್ರಮಾಣ ನೀರು ಹಾಕಿ. ಇಲ್ಲಾಂದ್ರೆ ನೀರು ಹಾಕ್ಲಿಕ್ಕಂದ್ರೆ ನಡೀತದೆ. ಯಾಕಂದ್ರೆ ಶೇಂಗದ ಪುಡಿ ಹಾಕಿವಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ, ಹೊತ್ಲಾಗ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ಸ್ವಲ್ಪ ಪ್ರಮಾಣ ನೀರು ಹಾಕಿ ಮತ್ತು ಶೇಂಗದ ಪುಡಿ ಹಾಕಿವಿ. ಶೇಂಗದ ಪುಡಿ ಎಷ್ಟು ಪ್ರಮಾಣ ಹಾಕ್ತೀವಲ್ಲ ಅಷ್ಟು ಚೆಂದ ಅನ್ನಿಸ್ತದೆ. ಗಟ್ಟಿನೂ ಆಗ್ತದೆ, ಅಷ್ಟು ಚೆಂದ ಅನ್ನಿಸ್ತದೆ ತಿನ್ನಕ್ಕೆ, ಅಷ್ಟು ಟೇಸ್ಟಿನೂ ಆಗ್ತದೆ. ಕುದಿಸ್ದಂಗೆ ಸ್ವಲ್ಪ ಇದು ಮೆತ್ತಗಾಗಬೇಕಲ್ಲ. ನಾನು ನೀರು ಇಲ್ಲಿ ಸ್ವಲ್ಪ ಪ್ರಮಾಣ ಹಾಕಿನಿ. ಕುದಿಲಕ್ಕೆ ಒಂದು 5 ನಿಮಿಷ ಮ್ಯಾಗ ಮುಚ್ಚಿ ಕುದಿಲಕ್ಕೆ ಬಿಟ್ಮ್ಯಾಗ ಈಗ ಕುದ್ದದು ನೋಡ್ರಿ. ಈಗ ತೋರಿಸ್ಲತ್ತೀನಿ ನೋಡ್ರಿ. ಈಗ ಶೇಂಗದ ಪುಡಿನ ಎಷ್ಟು ಚೆಂದ ಕುಡ್ಕೊಂಡದಲ್ಲ ಈ ಪ್ರಮಾಣ ಆದ್ರೆ ಸಾಕು. ಮ್ಯಾಗ ಕೊತ್ತಂಬರಿ ಹಾಕಿ ಇನ್ನೊಂದು 2ರಿಂದ 3 ನಿಮಿಷ ಮುಚ್ಚಿಬಿಟ್ರೆ ಆಮೇಲೆ ರೆಡಿ ಆಗಿಬಿಡ್ತದೆ ಉಳ್ಳಾಗಡ್ಡಿ ಪಲ್ಯ. ಈಗ ನೋಡಿರಿ ಎಷ್ಟು ಮಸ್ತ್ ಆಗ್ಯದ. ಈಗ ಇದೆಲ್ಲ ಆದ್ಮ್ಯಾಗ ಹೆಂಗಿದ್ರು ಅಕ್ಕಿ ಹಿಟ್ಟನು ಒಂದು 20 ನಿಮಿಷ ಮೇಲೆ ಐತೆ ನೆಂದು. 20 ನಿಮಿಷ ಹಿಟ್ಟು ನಾದಿ ಬಿಟ್ಟು ನಾನು ನೆಂದಿರ್ತದೆ ಆಲ್ರೆಡಿ. ಈಗ ಒಂದು ತಗಡ ತೊಗೊಂಡ್ರೆ ಫಸ್ಟಿಗೆ ಒಂದು ಮಣಿ ತೊಗೊಂಡಿನಿ. ಯಾಕಂದ್ರೆ ತಗಡ ಒಮ್ಮೆ ಗ್ಯಾಸಿನ ಕಟ್ ಮ್ಯಾಗ ಇಟ್ಟು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಹೊತ್ಕೊಂಡ್ಬಿಡ್ತದೆ, ಹೊಳ್ಳಾಡ್ಸಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಒಂದು ಮಣಿ ಇಟ್ಕೊಂಡಿನಿ. ಮಣಿ ಮೇಲೆ ಒಂದು ತಗಡ ಇಟ್ಕೊಂಡು ಈಗ ಚಪಾತಿ ಥರನೇ ತಿಡ್ಕೊಳತ್ತೀನಿ. ಇದು ಮಾಡಿ ಈಗ ರೊಟ್ಟಿ ಥರನೂ ಮಾಡ್ಬೋದು. ರೊಟ್ಟಿ ಥರ ಆದ್ರೆ ಅದನ್ನು ಚೆಂದ ಆಗ್ತವ. ಇಲ್ಲಾಂದ್ರೆ ಅಳಸ್ ಮಾಡಿ ದೋಸೆನೂ ಮಾಡ್ಬೋದು. ಭಾಳ ಅಂದ್ರೆ ಭಾಳ ವೆರೈಟಿ ಆಗ್ತದೆ ಅಕ್ಕಿ ಹಿಟ್ಟಿನಾಗ. ಆಮೇಲೆ ಇದ್ರಾಗ ಭಾಳ ಅಂದ್ರೆ ಭಾಳ ಥರ ಆತಾವ, ಒಂದೇ ಥರ ಆತಲ್ಲ. ಈಗ ನಾ ಇಲ್ಲಿ ಸದ್ಯಕ್ಕೆ ಅಕ್ಕಿ ರೊಟ್ಟಿ ಈ ಸ್ವಲ್ಪ ಕಾಯಿಪಲ್ಯ ಒಂದು 2 ಥರ ಕಾಯಿಪಲ್ಯ ಹಾಕಿ ಅಷ್ಟೇ ಮಾಡ್ಲತ್ತೀನಿ. ಮತ್ತು ಇದ್ರಾಗ ಸ್ಪೆಷಲ್ ಏನು ಅಕ್ಕಿ ರೊಟ್ಟಿ ಒಳಗೆ ಏನು ಸ್ಪೆಷಲ್ ಇನ್ನೊಂದು ಅಂತಂದ್ರೆ ಸೊಬ್ಸಿ ಪಲ್ಯ ಹಾಕ್ತಾರೆ. ಆಮೇಲೆ ಎಳ್ಳ ಇನ್ನೂ ಭಾಳ ಥರ ಮಾಡ್ದದ. ಇದ್ರಾಗೂ ಭಾಳ ಅಂದ್ರೆ ಭಾಳ ಚೆಂದ ಆಗ್ತದೆ. ಇನ್ನು ಸದ್ಯಕ್ಕೆ ಇವು ಬರೀ ಹಸಿ ಉಳ್ಳಾಗಡ್ಡಿ ಆಮೇಲೆ ಗಜ್ಜರಿ ಅಡ್ಡೆ ಹಾಕಿದ ಸಂಬಂಧ ಇಷ್ಟೇ ಸಿಂಪಲ್ ಮಾಡತ್ತೀನಿ. ಈಗ ಉಳ್ಳಾಗಡ್ಡಿ ಪಲ್ಯ ಹೆಂಗಿದ್ರು ರೆಡಿ ಆಗಿದಲ್ಲ. ಈಗ ಬಿಸಿ ಮಾಡಿಕೊಟ್ರೆ ತಿಂತಾರೆ ಅಂತೇಳಿ ಈಗ ನೋಡಿರಿ. ಈಗ ಹಂಚಿನಾಗ ಹಾಕಿ ಮ್ಯಾಗ ಸ್ವಲ್ಪ ಎಣ್ಣೆ ಬಿಟ್ರೆ ಎಷ್ಟು ಲುಕ್ ಅನ್ಸ್ಲತ್ತದ ನೋಡಿರಿ. ವೈಟ್ ಎಷ್ಟು ಚೆಂದ ಕಾಣತ್ತದ ಅಕ್ಕಿ ರೊಟ್ಟಿ ನೋಡಿರಿ. ಈಗ ಎಣ್ಣೆ ಹಾಕಿ ಈ ಕಡೆ ಹೊಳಸಿ ಹಾಕೊಮ್ಮೀಗ.
ನೋಡಿರಿ ಸದ್ಯಕ್ಕೆ ಎರಡು ಮಾಡಿ ತೋರಿಸೀನಿ. ಎರಡು ಸೈಡ್ ಹಂಚಿನ ಮ್ಯಾಗ ಹಾಕಿದ್ಮ್ಯಾಗ ಎರಡು ಸೈಡ್ ಎಣ್ಣೆ ಹಚ್ಚಿಬಿಟ್ರೆ ರೆಡಿ ಆಯ್ತು. ಈಗ ನೋಡಿರಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮೊಸರು ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದಾರೆ ರೆಡಿ ಆಯಿತು. ಇನ್ನು ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೆಂಗೆ ಆತಂದ್ರೆ ನಾವು ಏನೇ ಕೆಲಸ ಮಾಡಲಿ ಏನೇ ಬಿಡಲಿ ಅದು ಬೇರೆ ಕೆಲಸದ ಬಗ್ಗೆ ಲಕ್ಷ್ಯ ಇರ್ತದೆ ಎಲ್ಲೋ ಗೊತ್ತಿಲ್ಲ. ಹೋಗಕ್ಕೆ ಮಾತ್ರ ಅಡುಗೆ ಮನೆ ಕೆಲಸ ಅಂದ್ರೆ ಕಂಪಲ್ಸರಿ ಮುಗಿಸ್ಬೇಕು. ಯಾಕಂದ್ರೆ ಬಂದ ತಕ್ಷಣ ಮಾಡೋದು ಬೇರೆ ನಮಗೆ ಬೇಜಾರಾಗ್ತಿರ್ತದೆ. ಅದಕ್ಕಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ನಾವು. ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲರೂ ಮುಂಜಾನೆ ಹೋಗಾಗ ನಮಗೂ ಮನ್ಯಾಗ ಮಾಡಿ ಬೇಸರ ಆಗಿರ್ತದೆ, ಹೊರಗಿನ ತಿನ್ಬೇಕು ಅನ್ಸಿರ್ತದಲ್ಲ ರೀ. ಅದಕ್ಕಾಗಿ ಜಾಸ್ತಿ ನಾನು ಮುಂಜಾನೆ ನಾಷ್ಟ ಏನು ಮಾಡಲ್ಲ, ಯಾಕಂದ್ರೆ ಹುಡುಗರಿದ್ರೆ ಅಷ್ಟೇ ಮಾಡಿರ್ತೀವಿ ಅವ್ರ ಪ್ರತ್ಯೇಕ ಅಷ್ಟೇ. ಈಗ ಅಡುಗೆ ಎಲ್ಲ ಆಗ್ಯದ ಅಂತೇಳಿ ಗ್ಯಾಸಿನ ಕಟ್ಟಿ ಕ್ಲೀನಾಗಿ ಎಲ್ಲ ಒರೆಸ್ಕೋಬೇಕಲ್ಲ ಅಡುಗೆ ಮನೆ. ಇಲ್ಲಾಂದ್ರೆ ಬಂದ ತಕ್ಷಣ ನಾವು ನೋಡೋದು ಆಗಂಗಿಲ್ಲ. ಇನ್ನು ಹೋಗೋ ಮತ್ತಿಗೆ ಕ್ಲೀನಾಗಿ ಒರೆಸಿಟ್ರೆ ಚಲೋ. ಬಂದ ತಕ್ಷಣ ನೋಡೋಕ್ಕದು ನಮಗೆ ಒಂಥರ ಬೇಸರ ಬಿಟ್ಟಿರ್ತದೆ. ಅದಕ್ಕಾಗಿ ಅಡುಗೆ ಮನೆಯೆಲ್ಲ ಅಡುಗೆ ಮಾಡೋ ಮತ್ತಿಗೆಲ್ಲ ಗಲೀಜಾಗಿರ್ತದೆ ಅಂತೇಳಿ ಅದೆಲ್ಲ ಕ್ಲೀನಾಗಿ ಒರೆಸಿ ಆಮೇಲೆ ಬಟ್ಟೆ ಬೇರೆ ಇದ್ದು ಅವರೆಲ್ಲ ಜಲ್ದಿ ತಯಾರಾಗು ಅಂತಲೇ ಇರ್ತಾರೆ. ಆದ್ರೆ ನಮ್ಮ ಕೆಲಸಗಳು ನಾವು ಮುಗಿಸ್ಬೇಕಲ್ಲ. ಬಂದ ತಕ್ಷಣ ಮತ್ತೆ ಮಾಡ್ಲಿಕ್ಕೆ ಉಲ್ಟಾ ಬೇಜಾರು. ಇನ್ನು ಹೋಗೋ ಟೈಮಿಗೆ ಎಷ್ಟಾಗಿ ಲೇಟ್ ಆಗಲಿಕ್ಕೆ ಸ್ವಲ್ಪ ಮಾಡಿ ಹೋದ್ರೆ ಏನೂ ಅನ್ಸಂಗಿಲ್ಲ. ಅದಕ್ಕಾಗಿ ಮಕ್ಕಳಿಗೆಲ್ಲ ಬಟ್ಟೆ ಇಟ್ಕೊಂಡು ನಾವು ಹೋಗೋ ಮತ್ತಿಗೆ ಏನರ ಮಾಡ್ತೀವಿಲ್ಲೋ ಗೊತ್ತಿಲ್ಲ, ನಮ್ಮ ಸಾಮಾನುಗಳು ಇಟ್ಕೋತೀವಿಲ್ಲೋ ಗೊತ್ತಿಲ್ಲ. ಮಕ್ಕಳಾದ ತಕ್ಷಣನೇ ಅವ್ರ ಡೈಪರ, ಅವ್ರ ಚಡ್ಡಿಗಳು, ಅವ್ರ ಶರ್ಟ್ಗಳು ಹಂಗೆ ಹಿಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿವಿ ಇಲ್ಲೋ, ಅದು ಇದು ಬಾಗಿಲು ಮುಚ್ಚಿವಿ ಇಲ್ಲೋ, ಲೈಟ್ ತೆಗ್ದೀವಿ ಇಲ್ಲೋ, ಇದೇ ಒಂದು ಟೆನ್ಷನ್ ಇರ್ತದೆ ಪ್ರತಿ ಹೆಣ್ಣು ಮಕ್ಕಳಿಗೂ. ಇವತ್ತು ಹೋಗಿರ್ತೀವಿ ಅಂತಂದ್ರೆ ಮತ್ತೆ ವಾಪಸ್ ಬಂದು ನೋಡೋದು ಏನೋ ಒಂಥರ ಅದು ಮತ್ತು ನಮ್ಮ ತಲೆಗೆ ಇರ್ತದೆ ಅದು ಬಂದ್ ಮಾಡಿವಿ ಇಲ್ಲೋ. ಆಫ್ ಮಾಡಿರ್ತೀವಿ ಅಂದ್ರೆ ಅದು ಮತ್ತೇನೋ ಸಮಾಧಾನ ಇರೋಂಗಿಲ್ಲ. ಅದಕ್ಕಾಗಿ ಮಕ್ಕಳ ಬಟ್ಟೆ ಎಲ್ಲ ಇಟ್ಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿ ಅವರಿಗೆಲ್ಲ ಆಲ್ರೆಡಿ ತೆಳಗೆ ಕಳ್ಸೀನಿ. ಈಗ ಇನ್ನು ನಾವು ಸ್ವಲ್ಪ ರೆಡಿಯಾಗಿ ಹೋಗೋದ್ರಾಗ ಸ್ವಲ್ಪ ಲೇಟೇ ಆಯ್ತು ಅಂದ್ರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ಲ, ಲೇಟಾಗಿ ಸಂಬಂಧ ಹೊಂಟಿದ್ದೆವು. ಎಲ್ಲ ಕಡೆ ಫುಲ್ ಗ್ರೀನರಿ ನೋಡ್ಲಿಕ್ಕೆ ಒಂಥರ ಜರ್ನಿ ಮಾಡ್ಲಿಕ್ಕೆ ಒಂಥರ ಏನೋ ಖುಷಿ ಅನಿಸ್ತಿರ್ತದೆ. ಯಾಕಂದ್ರೆ ನಾವು ಮನೆಯಾಗಿದ್ದು ಎಲ್ಲ ಒಂದೇ ಕಡೆ ನೋಡಿ ಬ್ಯಾಸ್ರ ಅನಿಸ್ಬಿಟ್ಟಿರ್ತದೆ. ಹೊರಗೆ ಹೋದಾಗ ಏನೋ ಅಪರೂಪ ಅನಿಸ್ಬಿಡ್ತದೆ. ಇನ್ನು ಹೋಗಾಗಿನ ಎಲ್ಲ ಕಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತಿಗೆ ಲಾಸ್ಟ್ ಇಲ್ಲಿ ಬಿಜಾಪುರ ಸೈಡ್ ಮಹಲ್ ಅಂತ ಒಂದು ಊರದಲ್ಲ, ಅಲ್ಲಿ ಊರಿನ ಸ್ವಲ್ಪ ಮುಂದಕ್ಕೆ ಒಂದು ಹೋಟೆಲ್ ಅದ, ವಿಲೇಜ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆ ಅಂತೇಳಿ. ಅಲ್ಲಂತೂ ಊಟ ಅಂದ್ರೆ ಭಾಳ ಮಸ್ತ್ ಇತ್ತು. ಬಿಜಾಪುರದಿಂದ ಇದೇನು ಜಾಸ್ತಿ ದೂರ ಇಲ್ಲ, ಆದಷ್ಟು ಸಮೀಪ ಅದ. ಗಾರ್ಡನ್ನು ಸುತ್ತ ಹಾಗೆ ಇತ್ತು. ಅದು ನೋಡಿದ್ರೆ ಹೋಟೆಲ್ ಥರ ಅನಿಸ್ಲೇ ಇಲ್ಲ, ಒಂಥರ ಎಲ್ಲೋ ಗಾರ್ಡನ್ದಾಗ ಬಂದಿವತ್ತು ಅಂತ ಅನ್ನಿಸ್ತು. ನಾವಂತರೂ ಬೈಲಿಗೆ ಕುಲ ಕೂತು ಉಣ್ಣಕ್ಕೆ ಇಷ್ಟಪಡ್ತೀವಲ್ಲ, ಅದಕ್ಕಾಗಿ ಎಲ್ಲರೂ ಹೊರಗೆ ಕುಂತ್ಬಿಟ್ಟಿದ್ದೆವು. ಒಂಥರ ಮಾಡನೂ ಆಗಿತ್ತು. ನೇಚರ್ ಒಂಥರ ಚೆಂದ ಅನಿಸ್ಲಾತಿತ್ತು. ಎಲ್ಲ ಕಡೆ ಗಿಡಗಳು ನೋಡೋಕ್ಕೆ ಒಂಥರ. ಇಲ್ಲಿ ಫಂಕ್ಷನ್ಗಳು ಮಾಡ್ಬೋದು. ಇಲ್ಲಿ ನೋಡಿರಿ ಡೆಕೋರೇಷನ್ ಇದನ್ನು ಮಾಡ್ಯಾರ, ನೋಡಿದ್ರೆ ಗೊತ್ತಾಗ್ತದ. ಒಂಥರ ಗುಡಿಸ್ಲ ಅದ್ರಾಗ ಕೂತು ಊಟ ಮಾಡೋದು ಒಂಥರ ಚೆಂದ ಅನಿಸ್ಲಾತೈತೆ. ಎಲ್ಲ ಕಡೆ ಗ್ರೀನರಿ. ನಮ್ಮ ಚಿನ್ನ ಅಂತರೂ ಸೋನಾ ನಮ್ಮ ಮಾಮಾರಂತರೂ ಫೋಟೋ ಶೂಟ್ ಮಾಡತ್ತಿದ್ರು. ಯಾಕಂತಂದ್ರೆ ಅಲ್ಲಿ ಹೆಬ್ರೇಟ್ ತೊಗರಿ ಗಿಡ ನಾವು ನೋಡಿರಲಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಿತ್ತದು. ಅದೇ ಫಸ್ಟ್ ನಾವು ನೋಡೋದು. ಇಲ್ಲಂತರೂ ಇವ್ರು ಆಟ ಆಡ್ಲಾತಿದ್ರು. ಎಲ್ಲ ಕಡೆ ಹೂವು ಅಂದ್ರೆ ಹೂವು ನೋಡ್ಲಿಕ್ಕೆ ಒಂಥರ ಏನೋ ಚೆಂದ ಅನಿಸ್ಲಾತಿತ್ತು. ಇನ್ನೊಂದೇನೋ ಗೊತ್ತಿಲ್ಲ, ಇದು ಯಾವ ಗಿಡ ಅಂತನೋ ಗೊತ್ತಿಲ್ಲ. ನಾ ಹೂವು ಅಂದ್ಕೊಂಡಿದ್ದೆ, ಬಟ್ ಹೂವು ಅಲ್ಲವು, ಮ್ಯಾಗ ಚಿಗುರದವ ಆ ಥರ. ಸೇಮ್ ನೋಡಿದ್ರಂತೂ ಮ್ಯಾಗ ಹೂವನೇ ಅರಳಿ ನಿಂತವೆ ನಾನು ಥರ. ಎಲ್ಲ ಥರ ವೆರೈಟಿ ಹೂವು ಇದ್ದು ಅದು ನೋಡಿದ್ರೆ ಬಿಟ್ಟು ಬರೋಂಗೆ ಆಗಲಾಗಿತ್ತು, ಅಷ್ಟು ಚಂದ. ನಾವು ಒಂಥರ ಬೈಲಿ ಕೂತಿದ್ದು ಒಂಥರ ಚಂದ ಅನಿಸ್ಲಾತಿತ್ತು. ನಮ್ಮ ಅಮ್ಮವ್ರು ಅಲ್ಲಿ ಹೂವು ತೋರಿಸ್ಲಾತಿದ್ರು. ನಮ್ಮ ಚಿನ್ನ ಯಾವಾಗ ಕಡಿಲಿ ಅಂತಲೇ ಹೇಳಿ ಕಾಯ್ಕೋತ ನಿಂತು ಬಿಟ್ಟಿದ್ದ. ಎಲ್ಲೇ ಒಂದು ಕುಲ್ಲ ಜಾಗ ಇತ್ತಂದ್ರೆ ಆ ಕುಲ್ಲ ಜಾಗನೇ ಬೇರೆ ಕಾಣ್ತದೆ, ಅದು ಗಿಡ ಇದ್ದಿದ್ದ ಲಕ್ಷಣನೇ ಬೇರೆ ಕಾಣ್ತದೆ. ಎಲ್ಲ ಥರ ವೆರೈಟಿ ಗಿಡ ನಮಗಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಎಲ್ಲರೂ ಕುಂತು ಮಸ್ತ್ ಊಟ ಮಾಡ್ಲಿಕ್ಕೆ ಎಂಜಾಯ್ಮೆಂಟ್ ಕಾಯ್ಲಾತಿದ್ದೆ ನಾವು. ಯಾಕಂದ್ರೆ ಬೈಲಿ ಬರೀ ಅದ್ರಾಗ ಸ್ಪೆಷಲ್ ಇನ್ನೊಂದೇನಂದ್ರೆ ಯಾಕೆ ಮನಸ್ಸು ಬರ್ಲತ್ತಿತ್ತು ಅಂದ್ರೆ ಮಾಡಾನೂ ಆಗಿತ್ತು. ನಾವು ಬೈಲಿಗೂ ಹಂಗೆ ಕುಂತಿದ್ದೆವು, ಕರೆಕ್ಟ್ ಅದಕ್ಕೆ ಮ್ಯಾಚ್ ಆಗಿಬಿಟ್ಟಿತ್ತು. ಇನ್ನು ಚಿನ್ನ ಅಂತರೂ ಅಲ್ಲೇ ಜೋರು ಆಟ ಆಡ್ಲಾತಿದ್ರು. ನಮ್ಮ ಚಿನ್ನ ಸೋನಾ ಅಂತರೂ ಗಿಡಗಳ ಕಡೆಯೋದು ಅದು ಮಾಡ್ಲತ್ತಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ಅವ್ರಿಗೇನೋ ಒಂಥರ ಮಜಾ ಅನಿಸ್ಲತ್ತಿತ್ತು. ಗಾಲಿ ಬೇರೆ ಇಟ್ಟಿದ್ರಲ್ಲ ಅಲ್ಲಿ, ಗಾಲಿ ಆಡ್ಬೇಕು ಅನ್ನೋದು ಚೊನಿಗೆ ಗಾಲಿ ಬಂದ್ರೆ ಅದ್ರಾಗ ಮಳೆ ಬೇರೆ ಬಂದಿತ್ತಲ್ಲ. ಎಲ್ಲ ಕಡೆ ಮಳೆ ಆಗಿ ಹೊಲ್ದಾಗ ನೀರು ನಿಂತು ಬಿಟ್ಟಿದ್ದು, ನೋಡೋಕ್ಕಾಗ್ತಿರ್ಲಿಲ್ಲ ಪಾಪ. ಎಲ್ಲ ಬೆಳೆಗಳು ನಿಂತು ಕೊಳಿಲಾತಿದ್ದು. ನಾವು ಸ್ವಲ್ಪ ನಮ್ಮ ಚಿನ್ನರ ಜೊತೆ ಆಡ್ಬೇಕಂದ್ರೆ ಆಡಿಸ್ಕೊಡ್ಲಿಲ್ಲವ ಗಾಲಿ, ಯಾಕಂದ್ರೆ ಅವನಿಗೆ ವಜ್ಜೆ ಅನಿಸ್ಲಾತಿತ್ತು. ಇಲ್ಲಿ ನೋಡ್ರಿ ನಮ್ಮ ಮಾಮಾರು ಎಲ್ಲೇ ಬಿಡಲಿ, ನಮ್ಮ ಮಾಮಾರಾಯ್ತು ನಮ್ಮ ಮನೆಯವ್ರಾಯ್ತು ಎಲ್ಲೋದ್ರೂ ಬರೀ ಒಂದು ಅಗಿ ತರ್ಲಾಕೆ ನೋಡ್ತಿರ್ತಾರೆ. ಇಲ್ಲೂ ಅದು ಗಿಡ ಕಟ್ ಮಾಡ್ಕೊಳತ್ತಿದ್ರು ಜರ. ಅಂದ್ರೆ ಅಗಿ ತೊಗೊಂಬರ್ಬೇಕಲ್ಲ ಇಲ್ಲಿ ಹಚ್ಚುಮ ಅಂತೇಳಿ. ಗಿಡ ಪೂರ್ತಿ ದೊಡ್ಡ ಪ್ರಮಾಣದಾಗೆ ಬೆಳೆದು ಬಿಟ್ಟಿತ್ತು ಅದು ಹೂವು. ಆಗಲೇ ಪಿಂಕ್ ಕಲರ್ ಏನು ತೋರಿಸಿದ್ನಲ್ಲ ಅದು ತೊಗೊಂಬರ್ಲಕ್ಕಂತೇಳಿ ಸ್ವಲ್ಪ ಕಡ್ಕೊಂಡು ಬಂದ್ರದು.
ಕಡ್ಕೊಂಬಂದು ತಂದು ಇಡ್ತಾರೆ. ಎಲ್ಲೇ ಹೋದ್ರೂ ಯಾವುದಾದ್ರೂ ವೆರೈಟಿ ಗಿಡ ಇತ್ತಂದ್ರೆ ಇಲ್ಲಿ ನೋಡ್ರಿ ನಾ ಆಗಲೇ ಹೇಳಿದ್ನಲ್ಲ ತೊಗರಿ ಗಿಡ ಇಷ್ಟು ದೊಡ್ಡ ಪ್ರಮಾಣ ಇದೆ ಫಸ್ಟ್ ನೋಡೋದು ಹೆಬ್ರೇಡ. ಕರೆ ಹೇಳ್ಬೇಕಂದ್ರೆ ಅದು ನಮ್ಮ ತೊಗರಿ ಗಿಡ ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಸಿಂಪಲ್ಲಾಗಿ ಈ ಜವಾರಿ ತೊಗರಿ ಗಿಡ ಹೊಲ್ದಾಗ ತೊಗರಿ ಹಾಕಿದ್ರೆ ಸಣ್ಣ ಪ್ರಮಾಣದಾಗ ಏನು ಬೆಳಿತಿರ್ತಾವೆ, ಅಷ್ಟು ದೊಡ್ಡ ಬೆಳೆದಿರಲಿಲ್ಲ. ಆಮೇಲೆ ಅವ್ರು ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗಿದ್ದು ಇದು ಜವಾರಿ ಹೆಬ್ರೇಡ್ ಅದ, ತೊಗರಿ ಗಿಡ ಇಷ್ಟು ದೊಡ್ಡ ಪ್ರಮಾಣದಾಗ ಅದ ಅಂತೇಳಿ. ಅಲ್ಲಿ 2-3 ಮಂದಿ ಬಂದವರು ಕೇಳತ್ತಿದ್ರು. ಇನ್ನು ನಾವು ಎಲ್ಲ ಊಟನೂ ಬಂತು. ನಮಗಂತೂ ಹಸು ಅಂದ್ರೆ ಹಸು ಆಗಿಬಿಟ್ಟಿತ್ತು. ಯಾಕಂದ್ರೆ ಬರ್ಲಿಕ್ಕೆ ಆಲ್ರೆಡಿ ಲೇಟ್ ಆಗಿತ್ತು. 5 ಟೈಮ್ 4:45 ಆಲಕ್ಕೆ ಬಂದಿತ್ತು. ಆಲ್ರೆಡಿ ಎಲ್ಲರಿಗೂ ಹಸು ಆಗಿತ್ತು. ನಾವು ಹೊಟ್ಟೆ ಸ್ವಲ್ಪ ಹಸು ಇದ್ದಾಗ ಉಣೋದಕ್ಕಿಂತಲೂ ಹೊಟ್ಟೆ ಪೂರ್ತಿ ಹಸ್ದಾಗ ಉಣೋದು. ಯಾಕಂದ್ರೆ ಯಾವುದೇ ಊಟ ಆದರೂ ಅಮೃತ ಥರ ಅನ್ನಿಸ್ತದೆ. ಯಾವ ಊಟ ಇದ್ರೂ ರುಚಿ ಅನ್ನಿಸ್ತದೆ. ಯಾಕಂದ್ರೆ ಅದು ಹಸ್ತು ಹೊಟ್ಟೆನೇ ಬೇರೆ ಇರ್ತದೆ. ಯಾವುದಾದ್ರೂ ಊಟ ಇರಲಿ ಒಟ್ಟು ಹೊಟ್ಟೆ ತುಂಬ ಸುಗಂದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದಿರ್ತದೆ. ಎಲ್ಲರೂ ಅಂತೂ ಊಟ ಮಾಡ್ಲಾತಿದ್ರು. ನಾವು ಬರೋದೇ ಸ್ವಲ್ಪ ಲೇಟ್ ಆಗಿದ್ದ ಸಂಬಂಧ, ದೂರ ಆಗಿದ್ದ ಸಂಬಂಧ ಅಲ್ಲಿ ಎಲ್ಲರಿಗೆ ಭಾಳ ಅಂದ್ರೆ ಭಾಳ ಹಸು ಆಗಿತ್ತು. ಎಲ್ಲರೂ ಯಾಕಂದ್ರೆ ಹಸ್ತಿರ್ ಸಂಬಂಧ ಎಲ್ಲರೂ ಊಟ ಫುಲ್ ಯಾವ ಕಡೆ ನೋಡ್ಲಾರ್ದು ಊಟ ಮಾಡ್ಲಾತಿದ್ರು. ನಾವು ಹಂಗೆ ಹಸ್ಬಿಟ್ಟಿದ್ದೆವು. ಊಟ ಮುಗಿಸ್ಕೊಂಡೆಲ್ಲ ಆಲ್ರೆಡಿ ಎಲ್ಲರದ್ದು ಮುಗಿದಿತ್ತು. ನಮ್ಮದೇ ಲಾಸ್ಟ್ ಊಟ. ಮತ್ತೆಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಹೋಗೋದ್ರಾಗ 5-5:30 ಆಯಿತು. ಮತ್ತೆ ಸ್ವಲ್ಪ ಜರ್ನಿ ಸ್ಟಾರ್ಟ್ ಮಾಡಿದೆವು. ಯಾಕಂದ್ರೆ ಏನಿಲ್ಲ ಅಂದರೂ ಹೋಗ್ಲಕ್ಕೆ ಒಂದು 200 ಕಿಲೋಮೀಟ್ರ್, ಬರ್ಲಕ್ಕೆ ಒಂದು 200 ಕಿಲೋಮೀಟ್ರ್ ನಮ್ಮ ಜರ್ನಿ ಮಾಡಿದ್ರಾಗೆ ಟೈಮ್ ಅಂತು. ಇನ್ನೊಂದು ಏನಂದ್ರೆ ದೇವ್ರಿಪ್ಪರಿಗೆ ಬತ್ತು. ದೇವ್ರಿಪ್ಪರಿಗೆ ಮಲ್ಲನ ಜಾತ್ರೆ ಒಳಗೆ ಇದೆಲ್ಲ ನೋಡಿದೆವು. ನೋಡಿ ಒಂಥರ ಬೇಜಾರಿತ್ತು. ಯಾಕಂತಂದ್ರೆ ನಾವೆಲ್ಲ ಕಾಲೇಜ್ ಕಲಿಯೋ ಟೈಮಿಗೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸಂಜೆಗೆ ಬಂದು ಮಸ್ತ್ ಜಾತ್ರೆ ಒಳಗೆ ಮಜಾ ಮಾಡ್ತಿದ್ದೆವು, ಎಂಜಾಯ್ಮೆಂಟ್ ಮಾಡ್ತಿದ್ದೆವು, ಬೇಕಾಗಿದ್ದಲ್ಲಿ ತಿಂದು ಹೋಗ್ತಿದ್ದೆವು. ಅದು ಸ್ವಲ್ಪ ನೆನಪು ಬಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಅದ್ರಾಗ ಸಂಜೆ ಟೈಮಿಗೆ ಬೇರೆ ಹೊಂಟಿದ್ದೇವಲ್ಲ, ಅದಕ್ಕಾಗಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋತೆ ಬಂದೆ ನಾನು. ಏನೋ ಒಂಥರ ಜಾತ್ರೆ ಒಳಗೆ ತಿರುಗಾಡೋದಾಗಲಿ, ನೋಡೋದಾಗಲಿ, ಏನಾದರೂ ಸಾಮಾನುಗಳು ಕೊಂಡ್ಕೊಳ್ಳೋದಾಗಲಿ ಏನೋ ಒಂಥರ ಖುಷಿ ಅನ್ನಿಸ್ತದೆ. ನಾವು ಎಷ್ಟೇ ದೊಡ್ಡವರಾದರೂ ಅದು ಜಾತ್ರೆ ಒಳಗಿನ ಖುಷಿ ನಮಗೆ ಮತ್ತೆ ಎಲ್ಲಿ ಹೋದ್ರೂ ಬರೋಂಗಿಲ್ಲದು. ಎಲ್ಲ ಫ್ರೆಂಡ್ ಸರ್ಕಲ್ ಕೂಡಿ ಜಾತ್ರೆ ಮಾಡೋದು ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತದದು. ಲಾಸ್ಟಿಗೆ ಮಲ್ಲಯ್ಯನ ಗುಡಿ ಬಂತು. ಮಲ್ಲಯ್ಯನ ಗುಡಿ ಅಂತೂ ಪೂರ್ತಿ ಲೈಟಿಂಗ್ ಒಳಗೆ ಮಿಂಚಲಾತಿತ್ತು. ಅಲ್ಲಿ ತನಕ ನಾನು ವಿಡಿಯೋ ಮಾಡ್ಕೋತೆ ಹೋದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲೇ ನಮ್ಮ ತವ್ರ ಮನೆ ಸಮೀಪ ಇತ್ತು. ಸ್ವಲ್ಪ ಸಂಜೆ 6-7 ಆಲತ್ತಿತ್ತು. ಕರ್ಕೊಂಡು ಒಂದು 10 ನಿಮಿಷ ಕೂತು ಬಾ ಅಂದ್ರು ಕೂತು ಬರಲಿಲ್ಲ. ಇವರು ಹಾಗೆ ಬಂದುಬಿಟ್ರು. ಯಾಕಂದ್ರೆ ತವ್ರ ಮನೆಗೆ ಎಷ್ಟೇ ಆದರೂ ತವ್ರ ಮನೆ ಹೆಣ್ಮಕ್ಳಿಗೆ ತವ್ರ ಮನೆ ಹಂಬ್ಲನೇ ಹೋಗಂಗಿಲ್ಲ. ಸ್ವಲ್ಪ ಆದರೂ ಬೆಟ್ಟ ಬರೋ ಮತ್ತಂದ್ರು ಕೇಳಿಲ್ಲ. ಯಾಕಂದ್ರೆ ಮತ್ತೆ ಸ್ವಲ್ಪ ದೂರ ಇದ್ರೇನೋ ಅನ್ಸಂಗಿಲ್ಲ. ಸಮೀಪ ಹೋಗಿದ್ದಕ್ಕೂ ಹೋಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡ್ತದೆ. ಮುಂಜಾನೆ 9 ಗಂಟೆ ಬಿಟ್ರು ನಾವು ರಾತ್ರಿ ಮತ್ತೆ ಹೋಗಿ ಮನೆಗೆ ಬಂದು ಹತ್ಬೇಕಾದ್ರೂ 10 ಗಂಟೆ ಆಯಿತು. ಇವತ್ತೇನೂ ಇಲ್ಲಂದ್ರೂ ಮುಂಜಾನೆಯಿಂದ ಸಂಜೆ ತನೂ ಒಂದು 2-3 ತಾಸು ಬಿಟ್ಟು ಡೇ ಪೂರ್ತಿ ಜರ್ನಿ ಮಾಡಲಿಕ್ಕೆ ಟೈಮ್ ಹೋದಂಗೆ ಆಯ್ತು ನಮ್ದು ಇವತ್ತಿನ ಲಾಗ್ ಇದಾಗಿರ್ತದೆ.